ಸರ್ ಹೊಸ ಇಲಾಖೆ ಮೊದಲನೇ ಸಭೆ ಏನು ಸಲಹೆ ಸೂಚನೆ ಕೊಟ್ಟಿದ್ದೀರಾ? ಏನು ನೋಡಿ, ಇದು ಬಹಳ ದೊಡ್ಡ ಜವಾಬ್ದಾರಿ. ಮತ್ತು ನಮ್ಮ ವರಿಷ್ಠರು ಒಂದು ದೊಡ್ಡ ಜವಾಬ್ದಾರಿ ವಹಿಸಿದಾಗ ನನ್ನ ಆದ್ಯ ಕರ್ತವ್ಯ ಮೊದಲನೇದಾಗಿ ಈ ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ಮತ್ತು ಹಿಂದೆ ಪರಮೇಶ್ವರ್ ಸರ್ ಏನೇನು ಅಭಿವೃದ್ಧಿ ಕಾರ್ಯ ಇರ್ಬೋದು ಅಥವಾ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸೋದಿದೆ ಅದ್ರ ಬಗ್ಗೆ ಮಾಹಿತಿ. ಇವತ್ತು ಒಂದು ವಾರ ದಿನ ಬರೀ ಈ ಇಲಾಖೆಯನ್ನು ಆಳವಾಗಿ ತಿಳ್ಕೊಳಕ್ಕೆ ಬೇಕಾಗುತ್ತೆ. ಹಾಗೆ ಇವತ್ತು ಬರೀ ಬೆಂಗಳೂರು ನಮ್ಮ ಅಧಿಕಾರಿಗಳಿಗೆ ಮಾತ್ರ ಭೇಟಿಯಾಗಿದೆ. ಇದು ಭಾಳ ದೊಡ್ಡ ವಲಯ ಆಗುತ್ತೆ. ಇದು ಭಾಳ ಸ್ಪಷ್ಟವಾಗಿ ನಮ್ಮ ಡ್ರಗ್ಸ್ ಬಗ್ಗೆ ಇರ್ಬೋದು, ಮತ್ತು ಮಹಿಳೆಯರ ಸುರಕ್ಷತೆ ಬಗ್ಗೆ ಇರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಟ್ರಾಫಿಕ್ ಸಮಸ್ಯೆ ಈ ನಗರದಲ್ಲಿ ಅದ್ರ ಬಗ್ಗೆ ಮಾಹಿತಿನೂ ಪಡೆದಿದ್ದೀವಿ, ಕೆಲವು ಸಲಹೆಗಳ ಕೊಟ್ಟಿದ್ದೀವಿ. ಸೊ ಇದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲರೂ ಸ್ವಲ್ಪ ಏನು ನಮ್ಮ ನಗರದಲ್ಲಿರುವಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ನಮ್ಮ ಕಂಪನಿಗಳಿರ್ಬೋದು, ನಾಗರಿಕರಿರ್ಬೋದು, ಸಾಕಷ್ಟು ಥಿಂಕ್ ಟ್ಯಾಂಕ್ಸ್ ಇದೆ, ಅವ್ರ ಜೊತೆ ಇರ್ಬೋದು, ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿಬಿಟ್ಟು ಉತ್ತಮ ರೀತಿಯಾಗಿ ಹೇಗೆ ಜೊತೆಗೆ ಸೇರಿ ಕಾರ್ಯನಿರ್ವಹಿಸ್ಬೋದು ಅಂದ್ಬಿಟ್ಟು ಇವತ್ತು ಚರ್ಚೆ ಮಾಡಿದ್ವಿ. ಪ್ರಮುಖವಾಗಿ ರಾಜ್ಯದ ಜನ ಶಾಂತಿ ಸುವ್ಯವಸ್ಥೆಗೆ ರಾಜ್ಯದ ಜನ ಹೊಸ ಗೃಹ ಸಚಿವರಿಂದ ಶಾಂತಿ ಸುವ್ಯವಸ್ಥೆ ಸಂಬಂಧಪಟ್ಟಂತೆ ಏನನ್ನ ನಿರೀಕ್ಷೆ ಮಾಡ್ಬೋದು ಸರ್? ನೋಡಿ, ನಾನು ಹೇಳ್ದಂಗೆ ಇನ್ನು 24 ತಾಸು ಇನ್ನು ಕಲಿಯೋದು ಭಾಳ ಇದೆ. ಬಟ್ ಒಂದು ನಾನು ಆಶ್ವಾಸನೆ ನೀಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮ ಕಾನೂನು ಎಲ್ಲರಿಗೂ ಒಂದೇ, ನನಗೂ ಒಂದೇ, ಅವರಿಗೂ ಒಂದೇ. ಯಾರೇ ಇದ್ರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ, ಸಂವಿಧಾನದ ಚೌಕಟ್ಟಿನಲ್ಲಿ ತೊಂದರೆ ಆಗೋದು. ಅದನ್ನು ಮೀರಿ ಮಾಡಿದ್ರೆ ನಾವು ಕ್ರಮ ತಗೊಳ್ಳೇಬೇಕಾಗ್ತದೆ. ಅದರಿಂದ ಹಂತಕ್ಕೆ ಹೋಗಲ್ಲ ಅಂತ ನಾನು ಭಾವಿಸ್ತೇನೆ. ಸರ್, ಈ ಸೋಷಿಯಲ್ ಮೀಡಿಯಾಗಳ ಕಾನೂನು ಹೋದಂಥ ಸಂದರ್ಭದಲ್ಲಿ ಪೊಲೀಸರು ತುಂಬ ಹೊತ್ತು ವಾಹನಗಳನ್ನು ನಿಲ್ಲಿಸಿ ಸಮಸ್ಯೆ ಮಾಡ್ತಿದ್ದಾರೆ ಅಂತೇಳಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್, ಅದನ್ನು ಸಮಸ್ಯೆ ನೋಡೋಣ ಅದೇನಿದೆ ಅಂತ. ಯಾಕಂದರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿದೆ. ಅದೇನಾದರೂ ಸಿಂಕ್ರೊನೈಸ್ ಮಾಡ್ಬೋದಾ ಟ್ರಾಫಿಕ್ ಲೈಟ್ಸು, ಅಥವಾ ವಿ ವಿ ಐ ಪಿ ರೂಟ್ಸನ್ನು ಮುಂಚಿತವಾಗಿ ನಾವು ಪಬ್ಲಿಕ್ಕಿಗೆ ಯಾವ ಪರ್ಯಾಯ ರಸ್ತೆ ಇದ್ರೂ ಪಬ್ಲಿಕ್ ಇದ್ದೇ ಇರ್ತವೆ. ಸ್ವಲ್ಪ ಅವೇರ್ನೆಸ್ ತಂದು ಇಂಥ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ತಿಳಿಸಿದ್ರೆ ಇನ್ನೂ ಅನುಕೂಲ ಆಗ್ಬೋದು. ಬಟ್ ಸ್ವಲ್ಪ ಟೈಮ್ ಆಗುತ್ತೆ ಸಿಂಕ್ರನಿ ಮಾಡಲಿಕ್ಕೆ. ಸರ್, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಅದನ್ನು ನಾವು ನೋಡಿ, ಈಗಾಗಲೇ ಇನ್ಫಾರ್ಮೇಷನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಯೂನಿಟನ್ನು ನಾವು ಮಾಡಿದ್ವಿ ಪ್ರಾಯೋಗಿಕವಾಗಿ. 1 ವರ್ಷ ಆಗಿದೆ. ಅದು ಬಹುಶಃ ಮುಂದಿನ ವಾರ ಒಂದು ಸಂಪೂರ್ಣವಾದಂಥ ಪರಿಶೀಲನೆ ಸಭೆ ಇಟ್ಕೊಂಡಿದ್ವಿ. ಸೊ ಅದರಲ್ಲಿ ಹೇಗೆ ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ ನೋಡಿಬಿಟ್ಟು, ಈಗ IT ಇಲಾಖೆನೂ ನನ್ನ ಜೊತೆ ಇರೋದ್ರಿಂದ ಇವೆರಡು ಇಲಾಖೆ ಸೇರಿ ಸುಳ್ಳು ಸುದ್ದಿ ಇರ್ಬೋದು, ಮಿಸ್ಇನ್ಫಾರ್ಮೇಷನ್ ಇರ್ಬೋದು, ಅಥವಾ ಆನ್ಲೈನಲ್ಲಿ ದ್ವೇಷ ಭಾಷಣ ಹರಡಿಸೋದಿರ್ಬೋದು, ಅವರಿಗೆಲ್ಲನೂ ಕಡಿವಾಣ ಹಾಕಲಿಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡಬೇಕು ಅದು ಮಾಡ್ತೀವಿ. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಇರುವಂಥ ಕಂಪನಿಗಳನ್ನೆಲ್ಲ ಕರೆಸಿ ಅವರ ಪಬ್ಲಿಕ್ ಪಾಲಿಸಿ ಏನಿದೆ ಅದ್ರ ಪ್ರಕಾರ ಅವರು ನಡ್ಕೋಬೇಕು ಅಂತ ಕೂಡ ನಾವು ತಾಕೀತು ಮಾಡ್ತೀವಿ. ಸರ್, ರೌಡಿ ಆ್ಯಕ್ಟಿವಿಟೀಸ್ಗಳನ್ನ ಬಂದ್ ಮಾಡೋಕ್ಕೋಸ್ಕರ ತಾಲೂಕು ಮಟ್ಟದಲ್ಲಿ ಹೊಸ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು CM. ಅದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಿ? ನೋಡಿ, ಅದು ಈಗೆಲ್ಲನೂ ಇಲ್ಲೇ ಹೇಳಿಬಿಟ್ರೆ ಹೇಗೆ? ಏನೇ ಇದ್ರು ನೀಲಿ ನಕ್ಷೆ ತಯಾರಾದ್ಮೇಲೆ ನಿಮ್ಮ ಮುಂದೆ ಬರ್ತೀವಿ. ಸುಮ್ಮನೆ ಬಂದು ಕ್ಯಾಮ್ರಾ ಮುಂದೆ ಇಲ್ಲಿ ಸರ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ ಅಂತ ಅವರಿಗೆ ಹೇಳ್ಕೊಡೋದಲ್ಲ. ಯಾರು ಕಾನೂನು ವಿರುದ್ಧವಾಗಿ ಚಟುವಟಿಕೆ ನಡೆಸ್ತಾ ಇದ್ದಾರೆ, put up a blueprint and will come before you. Thank you, sir. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.